ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಡಿಕೆ ಶಿವಕುಮಾರ್ ಸಿಎಂ ಆಗಲಿ ಎಂದು ಹೇಳಿದ್ದ ರಂಭಾಪುರಿ ಶ್ರೀ ಕಾಂಗ್ರೆಸ್ ಸರ್ಕಾರದ ಮಹತ್ವಾಕಾಂಕ್ಷಿ ಗ್ಯಾರಂಟಿ ಬಗ್ಗೆಯೂ ಟೀಕಿಸಿದ್ದಾರೆ. ಗ್ಯಾರಂಟಿಯಿಂದ ಜನರು ಸೋಮಾರಿಗಳಾಗ್ತಾರೆ ಅಂದಿರೋ ಶ್ರೀಗಳ ಮಾತಿಗೆ ಎಂಬಿ ಪಾಟೀಲ್ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಮತ್ತೊಂದೆಡೆ ಪಡಿತರ ಸಾಗಾಟದ ಲಾರಿ ಮಾಲೀಕರ ಮುಷ್ಕರ ಅಂತ್ಯಗೊಂಡಿದೆ. ಗ್ಯಾರಂಟಿ ಯೋಜನೆಯಿಂದ ಅಭಿವೃದ್ಧಿ ಕಾರ್ಯ ಕುಂಠಿತ ಎಂದ ರಂಭಾಪುರಿ ಶ್ರೀಗಳ ಮಾತು ಒಪ್ಪಲ್ಲ ಎಂದ ಸಚಿವ ಎಂಬಿ ಪಾಟೀಲ್ ಆಕ್ಷೇಪ. ಇನ್ನು ಮೊನ್ನೆಯಷ್ಟೇ ರಾಮನಗರದ ಕನಕಪುರ ತಾಲೂಕಿನ ಬಿಜ್ಜವಳ್ಳಿಯಲ್ಲಿ ಮಾತನಾಡಿದ್ದ ರಂಭಾಪುರಿ ಶ್ರೀಗಳು ಗ್ಯಾರಂಟಿ ಯೋಜನೆಯಿಂದ ಅಭಿವೃದ್ಧಿ ಕುಂಠಿತವಾಗ್ತಿದೆ ಅಂತ ಸ್ವತಃ ಕಾಂಗ್ರೆಸ್ ಶಾಸಕರೇ ಹೇಳ್ತಿದ್ದಾರೆ ಅಂತ ಪ್ರಸ್ತಾಪಿಸಿದರು. ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರ ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡ್ತಿ, ಆದರೆ ಗ್ಯಾರಂಟಿ ಯೋಜನೆಗಳು ಭಾಳಷ್ಟು ಜನರಿಗೆ ಸಮರ್ಪಕವಾಗಿ ತಲುಪ್ತಾ ಇಲ್ಲ ಅನ್ನುವಂಥ ಒಂದು ಅಪವಾದ ಇದೆ. ಪಂಚ ಗ್ಯಾರಂಟಿ ನಿಲ್ಲಿಸಿ ಅಂತ ನಾವು ಹೇಳೋದಿಲ್ಲ, ಆದರೆ ಆ ಗ್ಯಾರಂಟಿಗಳ ಜೊತೆಗೆ ರಾಜ್ಯದ ಅಭಿವೃದ್ಧಿ ಕಾರ್ಯಗಳೇನದಾವು, ಅವಶ್ಯವಾಗಿ ಮಾಡಬೇಕಾದಂಥ ಕಾರ್ಯ ಏನದಾವು, ಅವುಗಳನ್ನು ಸರ್ಕಾರ ಮಾಡಿಕೊಂಡು ಬರಬೇಕು ಅನ್ನೋದನ್ನು ನಾವು ಭಾಳ ಆಗ್ರಹಪೂರ್ವಕವಾಗಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ. ನಿನ್ನೆ ರಾಮದುರ್ಗದಲ್ಲಿ ಮಾತನಾಡಿರುವ ರಂಭಾಪುರಿ ಶ್ರೀ ಉಚಿತ ಯೋಜನೆಗಳಿಂದ ಜನರು ಸೋಮಾರಿ ಆಗ್ತಿದ್ದಾರೆ ಅಂದಿದ್ದಾರೆ. ಸರ್ಕಾರದ ಬಿಟ್ಟಿ ಭಾಗ್ಯಗಳಿಂದ ಜನ ಸೋಮಾರಿಗಳಾಗ್ತಿದ್ದಾರೆ, ಗ್ಯಾರಂಟಿಗಳಿಂದ ಜನರ ಬದುಕು ಉಜ್ವಲಗೊಳ್ಳೋದಿಲ್ಲ ಅಂದಿರೋ ಶ್ರೀಗಳು ಪುಕ್ಷಟ್ಟೆ ಸ್ಕೀಮ್ಗಳಿಂದ ಜನರಲ್ಲಿ ದುಡಿಯುವ ಮನೋಭಾವ ಕ್ಷೀಣವಾಗ್ತಿದೆ, ಜನರಲ್ಲಿ ಸೋಮಾರಿತನ ಹೆಚ್ಚಳ ಬೇಸರದ ವಿಷಯ ಅಂತ ಹೇಳಿದ್ದಾರೆ. ಶ್ರೀಗಳ ಹೇಳಿಕೆಗೆ ಆಕ್ಷೇಪ ವ್ಯಕ್ತಪಡಿಸಿರುವ ಸಚಿವ ಎಂಬಿ ಪಾಟೀಲ್ ರಂಭಾಪುರಿ ಸ್ವಾಮೀಜಿ ನಮ್ಮವರು, ಅವರ ಹೇಳಿಕೆಯನ್ನ ಒಪ್ಪೋದಿಲ್ಲ ಅಂದಿದ್ದಾರೆ. ಇನ್ನು ಶಾಸಕ ಲಕ್ಷ್ಮಣ್ ಸವದಿ ಸಹ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ನಾನು ಅದನ್ನು ಒಪ್ಪೋದಿಲ್ಲ. ರಂಭಾಪುರಿ ಸ್ವಾಮಿಗಳು ನಮ್ಮವರು, ಆದರೆ ನಾನು ಒಪ್ಪೋದಿಲ್ಲ. ಅದನ್ನು ಬಡತನ ಎಲ್ಲ ಕಡೆ ಇದೆ, ಭಾಳಷ್ಟು ಹಳ್ಳಿಯಲ್ಲಿ ನಾವು ನೋಡ್ತೀವಲ್ಲ, ಪಾಪ ಊಟಕ್ಕೂ ಗತಿ ಇರಲಾರ್ದಂಥ ಜನ ಬಡವರಿದ್ದಾರೆ. ಅವ್ರಿಗೆ ಈ ರೇಷನ್ ಕಾರ್ಡು ಇದೆಲ್ಲನೂ ಕೊಡೋದ್ರಿಂದ ಬೆನಿಫಿಟ್ಸ್ ಆಗ್ತದೆ. ಅದು ರಂಭಾಪುರಿ ಸ್ವಾಮೀಜಿಯವ್ರಿಗೂ ಗೊತ್ತಾಗಂಗಿಲ್ಲ, ಎಂ ಬಿ ಪಾಟೀಲ್ಗೂ ಗೊತ್ತಾಗಂಗಿಲ್ಲ. ಬಟ್ ರಂಭಾಪುರಿ ಪೂಜೆ ಗುರು ಬಗ್ಗೆ ಭಾಳ ಗೌರವ ಅದೇ, ಅವ್ರು ಏನು ಹೇಳಿದ್ರು ಆಶೀರ್ವಾದ ಅಂತ ನಾವು ತಿಳ್ಕೊಳ್ತೇವೆ. ಆದರೆ ಗ್ಯಾರಂಟಿಯಿಂದ ಜನ ಸುಮಾರಿ ಆಗ್ತಾರೆ ಅಂತ ಹೇಳಿದರೆ, ಇವತ್ತಿಂಗ ಹಲವಾರು ಮನೆಗಳು ಕೊಡ್ತಾ ಬಂದ್ವಿ, ರೇಷನ್ ಕೊಡ್ತಾ ಬಂದಿದ್ದೇವೆ. ಬಡತನ ದೂರ ಆಗಬೇಕು. ಅವರು ಯಾವ ಅರ್ಥದಲ್ಲಿ ಹೇಳಿದಾರೋ ನನಗೆ ತಿಳಿತಾ ಇಲ್ಲ. ಬಡವರ ಕಷ್ಟ ಮೊದಲು ನಾವು ಅರ್ಥ ಮಾಡ್ಕೋದು. ಎಷ್ಟೋ ಜನ ಹಗಲು ರಾತ್ರಿ ದುಡಿದ್ರೂ ಕೂಡ ಹೊಟ್ಟಿಗೆ ತುಂಬ ಹಣ ಸಿಗಲ್ಲ. ಹೊಟ್ಟಿಗೆ ಹಣ ಇಲ್ಲ, ಮೈಗೆ ಬಟ್ಟೆ ಇಲ್ಲ, ರಸ್ತೆ ಚೆನ್ನಾಗಿದೆ, ಮನಿ ಚೆನ್ನಾಗಿದೆ ಅಂದರೆ ಏನು ಮನಿ ತೊಗೊಂಡು ನೆಕ್ಕಾಗತ್ತಾನ? ಕಾಂಗ್ರೆಸ್ ಶಾಸಕರು ಮತ್ತು ಸಚಿವರು ಬೇಸರ ಹೊರ ಹಾಕ್ತಿರೋದ್ರ ಮಧ್ಯೆ ಬಿಜೆಪಿ ಜೆಡಿಎಸ್ನವರು ಚಾಟಿ ಬೀಸಿದ್ದಾರೆ. ಗೃಹಲಕ್ಷ್ಮಿ ಯೋಜನೆಗೆ ಕಳೆದ 3 ತಿಂಗಳಿಂದ ಹಣ ಬಿಡುಗಡೆ ಆಗಿಲ್ಲ. ಯಾರು ಫುಡ್ ಸಪ್ಲೈ ಮಾಡ್ತಾರೆ ಲಾರಿ ಮಾಲೀಕರು ಸುಮಾರು 250 ಕೋಟಿ ಬಾಕಿ ಇಟ್ಕೊಂಡಿದ್ದಾರೆ. ಈ ಕೂಡಲೇ ಲಾರಿ ಮಾಲೀಕ ಷಣ್ಮುಖ ಅವರನ್ನು ಕರೆದು ಚರ್ಚಿಸಿ ಕ್ರಮ ತೆಗೆದುಕೊಳ್ಬೇಕು ಅಂತ ಒತ್ತಾಯ ಮಾಡುತ್ತೇನೆ. ಲಾರಿ ಮಾಲೀಕರಿಗೆ 244 ಕೋಟಿ ಸಾಗಾಣಿಕೆ ವೆಚ್ಚ ಪಾವತಿಸಿದ ಸರ್ಕಾರದಿಂದ ಹಣ ಬಿಡುಗಡೆಯಾಗಿದ್ದಕ್ಕೆ ಮುಷ್ಕರ ಕೈಬಿಟ್ಟ ಲಾರಿ ಮಾಲೀಕರು. ಬಾಕಿ ಹಣ 250 ಕೋಟಿ ಬಿಡುಗಡೆಗೆ ಆಗ್ರಹಿಸಿ ರಾಜ್ಯಾದ್ಯಂತ ಅನ್ನಭಾಗ್ಯ ಅಕ್ಕಿ ಸಾಗಿಸುವ ಲಾರಿ ಮಾಲೀಕರು ಮುಷ್ಕರಕ್ಕೆ ಕರೆ ನೀಡಿದ್ರು. ನಿನ್ನೆಯಿಂದ ಲಾರಿಗಳು ನಿಂತಲ್ಲೇ ನಿಂತಿದ್ದುವು. ಇಂದು ಮಧ್ಯಾಹ್ನದವರೆಗೂ ಲಾರಿ ಮಾಲೀಕರ ಮುಷ್ಕರ ಮುಂದುವರೆದಿತ್ತು. ಆದರೆ ಸರ್ಕಾರ ಪಡಿತರ ಸಾಗಾಣಿಕೆ ವೆಚ್ಚವನ್ನ ಪಾವತಿಸಿದೆ. ಫೆಬ್ರವರಿಯಿಂದ ಮೇವರೆಗಿನ 244 ಕೋಟಿ ರೂಪಾಯಿ ಹಣ ಬಿಡುಗಡೆ ಮಾಡಿದೆ. ಸರ್ಕಾರ ಹಣ ಬಿಡುಗಡೆ ಮಾಡಿದ ಹಿನ್ನೆಲೆ ಪಡಿತರ ಸಾಗಾಟದ ಲಾರಿ ಮಾಲೀಕರ ಮುಷ್ಕರ ವಾಪಸ್ ಪಡೆದಿದ್ದಾರೆ. ಪಡಿತರ ಸಾಗಾಟದ ಲಾರಿ ಮಾಲೀಕರು ಮುಷ್ಕರ ವಾಪಸ್ ಪಡೆದಿದ್ದೇವೆ ಅಂತ TV9ಗೆ ಲಾರಿ ಮಾಲೀಕರ ಸಂಘದ ಅಧ್ಯಕ್ಷ GR ಷಣ್ಮುಗಪ್ಪ ಮಾಹಿತಿ ನೀಡಿದ್ದಾರೆ. ನಿನ್ನೆ ಬೆಳಗ್ಗೆಯಿಂದ ಮುಷ್ಕರವನ್ನು ಸ್ಟಾರ್ಟ್ ಮಾಡಿದೀವಿ. ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್, ಜುಲೈಯಿಂದ ನಮ್ದು ಹಣ ಬಂದಿಲ್ಲ ಅಂತ ಕೂಡಲೇ ಸೆಕ್ರೆಟರಿ ಸಾಹೇಬರು, ಜೈನ್ ಸಾಹೇಬರು ಡಿಸ್ಕಷನ್ ಮಾಡಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಲೆಟರ್ ಕಳಿಸಿ
ಕೂಡಲೇ ನಮ್ದು ಬೇಕು ಸೇರ್ಬೇಕಾಯ್ತು ಹಣ 2 ದಿವಸದೊಳಗೆ 48 ಗಂಟೆ ಒಳಗಡೆ ನಮಗೆ ಸೇರಿಸಿ ಅಂತ ಹೇಳ್ಬಿಟ್ಟು ಆಶ್ವಾಸನೆ ಕೊಡೋದು ಮಾತ್ರ ಅಲ್ಲ, ಲೆಟರ್ನು ಕಳಿಸಿದ್ದಾರೆ. ಆದ್ರಿಂದ ನಮಗೆ ಬಹಳ ದೊಡ್ಡ ಸಂತೋಷ ಆಗಿದೆ. FD ಮಾಡಿದ್ದ ಅಮೌಂಟ್ 26 ಕೋಟಿ 4 ದಿನದ ಒಳಗಡೆ ಅದು ಅವರವರಿಗೆ ಹಣ ಸೇರಿಸಿ ಅಂತ ಹೇಳ್ಬಿಟ್ಟು ಸೆಕ್ರೆಟರಿ ಸಾಹೇಬರು ಹೇಳಿದ್ದಾರೆ. ಅದರಿಂದ ಸರ್ಕಾರದ ಮೇಲೆ ನಾವು ನಂಬಿಕೆ ಇಟ್ಟು ಕೂಡಲೇ ಮುಷ್ಕರನ್ನ ವಿಡ್ರಾ ಮಾಡೋಣ ಅಂತ ಹೇಳ್ಬಿಟ್ಟು ತೀರ್ಮಾನ ತಗೊಂಡಾಗಿದೆ. ನಿನ್ನೆ ಮಧ್ಯರಾತ್ರಿಯಿಂದಲೇ ಅನ್ನಭಾಗ್ಯ ಅಕ್ಕಿ ಸಾಗಿಸುವ ಯಾವುದೇ ಲಾರಿ ಸಂಚಾರ ಮಾಡಿರಲಿಲ್ಲ. ಹೀಗಾಗಿ ಜುಲೈ ತಿಂಗಳ ಅನ್ನಭಾಗ್ಯ ಅಕ್ಕಿ ಸಪ್ಲೈನಲ್ಲಿ ಸಮಸ್ಯೆ ಆಗೋ ಸಾಧ್ಯತೆ ಇತ್ತು. ಆದರೆ ನಿನ್ನೆ ಆಹಾರ ಸಚಿವ ಮುನಿಯಪ್ಪ ನೀಡಿದ ಭರವಸೆಯಂತೆ ಪಡಿತರ ಸಾಗಾಟದ ಲಾರಿ ಮಾಲೀಕರ ಬಾಕಿ ಹಣವನ್ನು ಬಿಡುಗಡೆ ಮಾಡಲಾಗಿದೆ. ಈ ಮೂಲಕ ಅನ್ನಭಾಗ್ಯ ಸಾಗಾಟದ ಲಾರಿ ಮುಷ್ಕರಕ್ಕೆ ಅಂತ್ಯ ಹಾಡಲಾಗಿದೆ. ಬ್ಯೂರೋ ರಿಪೋರ್ಟ್, TV9. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH